ಕಾನೂನು, ಹೊಣೆಗಾರಿಕೆ, ಪಾರದರ್ಶಕತೆ ಮತ್ತು ಸಾರ್ವಜನಿಕ ಗೊಂದಲ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದಾ, ಏನ್ರಿ ಅಷ್ಟಕ್ಕೂ ಸಮಾಚಾರ ಅಂತ ಹೇಳಿದರೆ, RSS ನೋಂದಣಿ ವಿಚಾರ. ರಾಜ್ಯದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೋಂದಣಿ ಮಾಡಿಸ್ಕೊಳ್ರಿ ಅಂತ ಹೇಳಿದ್ದಾರೆ. ಏನಾದರೂ ಬೇರೆ ಏನಾದರೂ ಮಾತನಾಡಿದ್ದಾರಾ ಅನ್ನುವ ಒಂದು ಪ್ರಶ್ನೆ. ಅರೆ, ನಾವು ಯಾಕ್ರಿ ನೋಂದಣಿ ಮಾಡ್ಕೊಳ್ಬೇಕು, ಇಷ್ಟು ದಿವಸ ಮಾಡ್ಕೊಂಡಿಲ್ಲ, ಈಗೇನು ನಿಮ್ಮದು ತಕರಾರು ಅನ್ನುವ ಮತ್ತೊಂದು ಪ್ರಶ್ನೆ. ಹಾಗೆಯೇ ಮತ್ತೊಂದಿಷ್ಟು ಇದ್ದಾವೆ. ಅಲ್ಲ, ಈಗ ನೀವು ಏನು ವ್ಯವಹಾರ ನಡೆಸ್ತಾ ಇದ್ದೀರಿ, ಏನು ಕತೆ, ಅದರ ರೂಪುರೇಷೆ ಗೊತ್ತಾಗೋದು ಬೇಡವಾ, ಆ ಟ್ರಾನ್ಸ್ಪರೆನ್ಸಿ ಬೇಡವಾ ಅನ್ನುವ ವಿಚಾರವನ್ನು ಇಟ್ಕೊಂಡು ಪರ ವಿರೋಧ ಆ ಚರ್ಚೆ ನಡೀತಾನೆ ಇದೆ. ಆದರೂ ಕೂಡ RSS ಟಾರ್ಗೆಟ್ ಮಾಡ್ತಿರೋದು ಯಾಕೆ ಹೋಮ್ ಮಿನಿಸ್ಟರ್? ಇದು ಗೃಹ ಮಂತ್ರಿ ಅಜೆಂಡಾನ, DK ಸರ್ಕಾರದ ಗೃಹ ಇಲಾಖೆಯಲ್ಲಿ ಮಾಡಕ್ ಬೇರೆ ಕೆಲಸಗಳೇ ಇಲ್ವಾ? ಹೀಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ, ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಹಾಗಾದ್ರೆ RSS ನೋಂದಣಿ ಆಗ್ಲೇಬೇಕಾ? ಹಾಗಿದ್ರೆ ಈವರೆಗೂ ಆಗಿಲ್ಲ ಯಾಕೆ? ಪ್ರಿಯಾಂಕ್ ಖರ್ಗೆ ವಾದ ಸರಿನಾ ತಪ್ಪ? ಇದೆ ಈ ಕ್ಷಣದ ಟಾಪ್ ಸ್ಟೋರಿ. ಪ್ರಿಯಾಂಕ್ ಸಂಘರ್ಷ. ನಾನು ರಾಘವ ಸೂರ್ಯ. ಎಸ್, ಈ ಸಂಘರ್ಷದಲ್ಲಿ ಸಂಘ ಇದೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿದ್ದಾರೆ, ಬರೀ ನಾನು ಗೃಹ ಮಂತ್ರಿಯಾಗಿ ಕೇಳ್ತಾ ಇಲ್ಲ ರೀ, ಸರ್ಕಾರ ಆಗಿ ಕೇಳ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್, ಇದಕ್ಕೆ ಪೂರಕವಾದಂತಹ ಅಪ್ಡೇಟ್ಸ್ ನಾನು ನೋಡ್ತಾ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ಗಳ ಜೊತೆ ಚರ್ಚೆ ಮಾಡೋಣ. ಲೆಟ್ಸ್ ಹ್ಯಾವ್ ಅ ಲುಕ್. RSS ನೋಂದಣಿ ಮಾಡಲೇಬೇಕು ಅನ್ನೋದು ಯಾರ ವಾದ? ಪ್ರಿಯಾಂಕ್ ಖರ್ಗೆ ಅವರ ವಾದ, ಅಥವಾ RSS ನೋಂದಣಿ ಆಗ್ಲಿ, ಸಣ್ಣ ಸಣ್ಣದಕ್ಕೆಲ್ಲ ನೋಂದಣಿ ಮಾಡಿಸ್ಕೊಳ್ತಾ ಇದ್ದಾರೆ, ಇದು ಯಾಕೆ ಮಾಡಬಾರ್ದು ಹೇಳಿ, ತಪ್ಪೇನು ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. ಒಟ್ಟಿನಲ್ಲಿ ತೋಳೇರಿಸಿ ನಿಂತ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಂಘದ ವಿರುದ್ಧ ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? RSS ನೋಂದಣಿ ಆಗ್ಲೇಬೇಕಾ? ಈವರೆಗೂ ಯಾಕೆ ಆಗಿಲ್ಲ? ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ವಾದ ಸರಿನಾ ತಪ್ಪ? ವಾದದಲ್ಲಿ ತಪ್ಪೇನಿದೆ ಅನ್ನುವ ವಿಚಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ. ಆಯ್ತು, ನೋಂದಣಿ ಮಾಡಿಸಿದ್ರೆ ಏನು, ನೋಂದಣಿ ಮಾಡಿಸದೆ ಹೋದ್ರೆ ಏನು, ಆಗುವಂತ ಪರಿಣಾಮಗಳೇನು, ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದ್ರ ಜೊತೆಗೆ ಹಿಂಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ಗೃಹ ಇಲಾಖೆಯಲ್ಲಿ ಮಾಡೋಕ್ ಬೇರೆ ಕೆಲಸಗಳಿಲ್ವಾ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ದೊಡ್ಡ ಜವಾಬ್ದಾರಿ ಇದೆ ರೀ. ನೀವು ಬರೀ RSS ನ ಮಾತ್ರ ನೋಂದಣಿ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಅಥವಾ ಬೇರೆ ನೋಂದಣಿ ಮಾಡದೇ ಇರುವಂತ ಅನೇಕ ಸಂಘ ಸಂಸ್ಥೆಗಳಿದ್ರೆ ಅವಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಎಸ್, ಕರ್ನಾಟಕದಲ್ಲಿ ಗ್ಯಾಂಗ್ ರೇಪ್ ನಡೆದ್ರೂ ಕೂಡ, ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೂ ಕೂಡ, ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದ್ರೂ ಮೌನವಾಗಿದ್ದೀರಿ. RSS ವಿಷಯ ಬಂದ್ರೆ ಮಾತ್ರ ಅಲರ್ಟ್ ಆಗ್ತಿರಲ್ಲ, ಇದು ಏನಿದು? ಇಂಥ ಗೃಹ ಸಚಿವರ ಅಗತ್ಯ ಏನು ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ತಮ್ಮದೇ ಸಮರ್ಥನೆಯಲ್ಲಿ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಂಗೆ ಕಾಣ್ತಾ ಇದೆ. ಏನೋ ಒಂದಿಷ್ಟು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಅವ್ರು ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೋ, ಎಕ್ಸ್ಟ್ರಾ ಪ್ರಿನ್ಸಿಪಲ್ ಕೊಟ್ಟು ಹೇಳ್ತಾ ಇದ್ದಾರೋ, ಅದೆಲ್ಲ ಮ್ಯಾಟ್ರ್. ಅವ್ರು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಅಂತ ಒಂಚೂರು ಯೋಚನೆ ಮಾಡೋಣ, ಪರಾಮರ್ಶೆ ಮಾಡೋಣ. ಇದರಿಂದ ಜನರಿಗಾಗೋ ಅನುಕೂಲ ಏನು, ಅನಾನುಕೂಲ ಏನು, ಗೊಂದಲ ಏನು, ಸಮಾನತೆ ಏನು? ಅಂದ್ರೆ ಎಲ್ಲರಿಗೂ ಬೇರೆಯವ್ರಿಗೆ ಹೇಳಿದ್ರೆ ನೋಂದಣಿ ಮಾಡಿಸಿ ಅಂತ ಹೇಳಿದ್ರೆ, ಮತ್ತೆ RSS ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಉತ್ತರ ಬೇಕಲ್ಲ. ಹೀಗೆ ಈ ಎಲ್ಲ ಪ್ರಶ್ನೆ, ಕುತೂಹಲ, ಗೊಂದಲ ಎಲ್ಲ ಇಟ್ಕೊಂಡು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಸ್ಟುಡಿಯೋದಲ್ಲಿ ಈ ಚರ್ಚೆಗೆ ಪೂರಕವಾಗಿ ಒಂದು ಆರೋಗ್ಯಕರ ಚರ್ಚೆ ಆಗಲಿ ಅಂಥೇಳಿ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ರಂಗಕರ್ಮಿಗಳು, ಖ್ಯಾತ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆಗಿರುವಂಥ ಶ್ರೀಯುತ ಶಶಿಕಾಂತ್ ಯಡಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ಲೆಟ್ಸ್ ಗೋ ಫಾರ್ ದ ಸ್ಕ್ರೀನ್. ಎಸ್, ಆಮೇಲೆ ಕಾಂಗ್ರೆಸ್ ವಕ್ತಾರರು HD ದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. JDS ವಕ್ತಾರರು ತಿಮ್ಮೇಗೌಡರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಎಲ್ರಿಗೂ ಕೂಡ ನಮಸ್ಕಾರ ಮತ್ತು ವೆಲ್ಕಮ್ ಟು ದಿ ಶೋ. ಈಗ ಮೊದಲಿಗೆ ಭಾರತೀಯ ಜನತಾ ಪಕ್ಷದವ್ರು ಇನ್ನೂ ಬಂದಿಲ್ಲ, ಬರ್ತಾರೋ ಬರಲ್ವೋ ಗೊತ್ತಿಲ್ಲ, ನಾವಂತೂ ಇನ್ವೈಟ್ ಮಾಡಿದ್ದೀವಿ ಇದೇ ವಿಚಾರಕ್ಕೆ ಅಂಥೇಳಿ. ಅವ್ರು ಬಂದರೂ ಸರಿ, ಬರದೇ ಇದ್ದರೂ ಸರಿ, ನಾವು ರೆಡಿ ಇದ್ದೀವ್ರಿ ಅಂಥೇಳಿ ಮೈತ್ರಿ ಪಕ್ಷದ ವಕ್ತಾರರನ್ನ ಮಾತನಾಡಿಸ್ಬಿಡೋಣ. ತಿಮ್ಮೇಗೌಡ್ರನ್ನ ಕೇಳೋಣ. ತಿಮ್ಮೇಗೌಡ್ರೆ ನಮಸ್ಕಾರ. ಏನು ಯೋಚನೆ ಮಾಡ್ತಾ ಇದ್ದೀರಿ, ಏನು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ? ಏನಿಲ್ಲ, ತಟಸ್ಥವಾಗಿ ಇಕ್ವಾನಿಮಿಸ್ಟ್ ಏನಪ್ಪ ಮಾಡೋದು, ನಾವು ಭಾರತೀಯ ಜನತಾ ಪಕ್ಷದ ಜೊತೆ ಬೇರೆ ಇದ್ದೀವಿ. ಓಕೆ, ಎಲ್ಲ ಕೇಳಿದೆ, ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ ಮಾತಾಡೋಣ. ಹೇಳಿ ಸರ್, ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ. ನನ್ನ ಮನಸ್ಸಲ್ಲಿ ಏನಿದೆ ಇವತ್ತು, ಏನು ಟಾಪಿಕ್
ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ವರ್ಸಸ್ RSS. ಹೌದಾ? ಅಲ್ಲ ಏನು ಇವತ್ತು ಅಲ್ಲ ನಾವು ಇಷ್ಟೊತ್ತಿಗೆ ಮಾತಾಡಿದ್ವಲ್ಲ ಸರ್, ಕೇಳಿಸ್ಕೊಂಡು. ಅದೇ ಕೇಳಿಸ್ಕೊಂಡೆ. ಅಲ್ಲ ಅದನ್ನ ಇಲ್ಲ ಸಂಘರ್ಷ ಏನಂತ ಅಲ್ಲ ಸರ್, ನೀವು ಹೇಳ್ಬೇಕು, ಎಲ್ಲ ಗೊತ್ತಿದೆ. ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಕರೆಕ್ಟಾ? ಇಲ್ಲ ಅಲ್ವಾ? ನೋಡಿ ನಮ್ಮ ಪಕ್ಷದ ವಕ್ತಾರರು ಆ ಪಕ್ಷ ಅಲ್ಲ, ನೀವು ಬೇರೆ ಅಲ್ಲ. ಅಲ್ಲ, ಎಲ್ಲದರಲ್ಲೂ ಒಮ್ಮತ ಸಿದ್ಧಾಂತ ಅಂತ ಅನ್ಕೊಂಡು ಇಲ್ಲ ನೋಡಿ ಆ ಪಾರ್ಟ್ನರ್ ಸಿದ್ಧಾಂತ ಅವ್ರು ಬೇರೆ ಅಲ್ಲ ಇವ್ರು ಬೇರೆ ಅಲ್ಲ ಅಂತ ಹೇಳ್ಬೋದಾ ನಾವು? ಇವತ್ತು ಒಂದು ರಾಜ್ಯದ ಜನತೆಯ ದೃಷ್ಟಿಯಿಂದ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಎಂತ ಕೂಗಾಗ್ತಾ ಇದ್ದೀರಿ, ಧ್ವನಿ ಎತ್ತಾ ಇದ್ದೀರಿ. ಅದು ನಾವು ಮಾಡ್ತೀವಿ, ನಮ್ಮ ಪಕ್ಷದ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ. ಆದ್ರೆ ಆ ಪಕ್ಷದ ಆ ಪಕ್ಷದ ಪರವಾಗಿ ನಾನು ಮಾತಾಡಬಾರ್ದು. ಅದಕ್ಕೆ ರಾಷ್ಟ್ರೀಯ ಪಕ್ಷ ಅದ್ರ ವಿರುದ್ಧ ಮಾತಾಡಿ. ಅಲ್ಲ ಏನ್ ಅಗತ್ಯ ಇದೆಯೋ ಅದಕ್ಕೆ ಮಾತ್ರ ಇಲ್ಲ. ನಂಗೆ ಈಗ ಇವ್ರು ಹೇಳಿದ್ರು, ಶಶಿಕಾಂತ್ ಅವ್ರು ಹೇಳಿದ್ರು, ಒಂದು ಅನ್ನಿಸ್ತು. ಈಗ ಓಕೆ, ಗುಡ್ ಸರ್, ನಾವೇನ್ ನೀವು ವಿಲೀನ ಮರ್ಜ್ ಅಂತೆಲ್ಲ ಹೇಳ್ತಾ ಇಲ್ಲ ಸರ್. ನೀವು ನಿಮ್ಮ ಸ್ನೇಹಿತನ ಪರ ನಾನ್ ಬೇರೆ ಅಲ್ಲ ಅವ್ನ್ ಬೇರೆ ಅಲ್ಲ ಅಂತ ಹೇಳ್ತಾರಲ್ಲ, ಆ ತರ ಏನಾದ್ರು ಇದ್ದೀರಾ ಇಲ್ವಾ ಇವತ್ತಿನ ಟಾಪಿಕ್ ಗೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ನಾವು ನನ್ನ JDS ಪಕ್ಷದ ವಕ್ತಾರನಾಗಿ ಬಂದಿದ್ದೇನೆ, ಮಾತಾಡ್ತೀನಿ. ಬರೋಣ ಸರ್ ತಿಮ್ಮೇಗೌಡ್ರ, ಈ ಟಾಪಿಕ್ ಗೆ ಆಮೇಲೆ ಬರೋಣ. ಸರಿ, ಅದಕ್ಕಿಂತ ಮುಂಚಿತವಾಗಿ ವಿ ಹ್ಯಾವ್ ಟು ಸೆಟ್ ದ ಗ್ರೌಂಡ್ ಅಲ್ಲ, ಒಂದು ನಮ್ಮ ಮೈಂಡ್ ಸೆಟ್ ಅನ್ನೋದು ನೋಡ್ಬೇಕಲ್ಲ. ಜನರು ಏನ್ ಅನ್ಕೋತಾರೆ, JDS ಗೆ ಮುಂಚೆ ಎಲ್ಲ ಹೆಂಗೆ JDS ಅವ್ರು ಏನು ಉತ್ತರ ಕೊಡ್ಬೋದು ಇದಕ್ಕೆ ಅಂತ ಯೋಚನೆ ಇದೆ. ಈಗ RSS ಆದ್ರೂ ಕೂಡ BJP ಅವರು ಮೀನಮೇಷ ಎಣಿಸ್ತಾರೆ. ಹೌದು, ನಾವು RSS ಬೇರೆ BJP ಬೇರೆ ಅಂತ ಹೇಳಿದ್ರು ಕೂಡ RSS ನ ಒಂದು ಭಾಗವೇ BJP. ಹೌದಾ? ಹೌದಾ? ಓಕೆ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಮಾತನಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿದೆ, ಅದ್ರಲ್ಲಿ ತಪ್ಪೇನಿದೆ ಅನ್ನೋದು ಒಂದು ಸಾಮಾನ್ಯ ಜನರ ಪ್ರಶ್ನೆ. ಎಸ್, ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಅಂದ್ರೆ ಟು ದಿ ಪಾಯಿಂಟ್ ಹೋಗೋಣ. ಲೆಟ್ಸ್ ಹಾವ್ ದ ಕಾನ್ವರ್ಸೇಷನ್. ಅದೇ ಸರ್, ನೋಡಿ ಏನ್ ತಪ್ಪಿದೆ. ನಾನು ಇದು ಅವ್ರು ಮಾತಾಡ್ತಕ್ಕಂಥದ್ರಲ್ಲಿ ತಪ್ಪಿದೆ ಸರಿ ಇದೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಇವತ್ತು ಏನು ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಮಾತಾಡ್ತಿದ್ದಾರೆ ಸರ್, ಆ ಸಂಘಟನೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ್ರೆ ಯಾಕೆ ನಿಮ್ಮದೇ ಸರ್ಕಾರ ಇದೆ ಆಕ್ಷನ್ ತಗೋಬಾರ್ದು? ತಗೊಂತಾ ಇಲ್ಲ. ಆಮೇಲೆ ಮಾತಾಡೋಣ. ಅಲ್ಲ ಒಂದ್ ನಿಮಿಷ. ಓಕೆ, ಜಸ್ಟ್ ನಿಮಿಷ ಸ್ವಾಮಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದು ಅವ್ರ ಕಾನೂನು ಬಾಹಿರನೋ ಕಾನೂನು ಪೂರಕವೋ ಅದು ಬೇರೆ ಸರ್. ಅವ್ರು ಮಾತಾಡ್ತಾ ಇದ್ದಾರಲ್ಲ, ಏನಂತ ಹೇಳ್ತಾ ಇದ್ದಾರೆ, ಒಂದು ಸಂಘಟನೆನ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಬೇರೆ ಏನಂತ ಹೇಳ್ತಿದ್ದಾರೆ? ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತಾ ಸರ್? ನೋಡಿ, ಈಗ ಅದ್ರಲ್ಲಿ ತಪ್ಪಿದ್ಯಾ? ಅವ್ರು ಹೇಳೋ ಮಾತಲ್ಲಿ ಏನಾದ್ರು ತಪ್ಪಿದ್ಯಾ? ಜಸ್ಟ್ ತಪ್ಪಿದ್ರೆ ತಪ್ಪಿದೇನಿ, ಇಲ್ಲಾಂದ್ರೆ ಇಲ್ಲ, ಯಾಕೆಂತ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಈ ದೇಶದ ಕಾನೂನಲ್ಲಿ ಎಲ್ರಿಗೂ ಒಂದೇ, ಆದರೆ ಅದಕ್ಕೆ ಒಂದೊಂದು ಸಂಘಟನೆಗೆ ಯಾವುದೇ ರೀತಿಯ ಚಟುವಟಿಕೆಗಳ ಮೇಲೆ ಸಂಘಟನೆಯನ್ನು ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದಿದೆ. ಆದರೆ ಈ RSS 100 ವರ್ಷದ ಮೇಲಾಗಿದೆ. 100 ವರ್ಷದಿಂದನೂ ಕೂಡ ಅವರು ಸಂಘಟನೆಯನ್ನು ಮಾಡ್ಕೊಂಬಂದಿದ್ದಾರೆ. ಆದರೆ ಇವತ್ತು ಸನ್ಮಾನ್ಯ ಏನು ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೆ ಕಾಗದವನ್ನು ಬರೆದು ನೀವೇನು ಮಾಡಿದ್ದಾರೆ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ಕೂಡ ಅಗತ್ಯ ಏನಿಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲ, ಯಾಕೋ ನೀವು ಸರಿ ಉತ್ತರ ಕೊಡ್ತಾ ಇಲ್ಲ. ಇಲ್ಲ ಸರ್, ಅಲ್ಲಲ್ಲ ಸರ್, ವಿಚಾರ ಸಿಂಪಲ್ ಸರ್. ನೀವು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಲ್ಲ ಅಂತ ಅನಿಸ್ತದೆ ನೋಡಿ. ಇಲ್ಲ ಸರ್, ಇಲ್ಲಿ ನೋಡಿ, ಒಬ್ಬ ಗೃಹ ಸಚಿವರು ಕೇಳ್ತಾ ಇದ್ದಾರೆ. ಆಯ್ತು, ಗೃಹ ಸಚಿವರನ್ನ ಬದಿಗಿರೋಣ, ಅವ್ರು ಬೇಡ, ಯಾರೋ ಒಬ್ರು ಸಾಮಾನ್ಯರು ಬಂದು ಕೇಳ್ತಾರೆ. ನಮ್ಗೆ 100 ಕ್ವಶನ್ ಕೇಳ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಸಂಘಟನೆ ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಸರಿನಾ ಅಂತ ಒಬ್ಬ ಸಾಮಾನ್ಯರು ಬಂದು ಕೇಳ್ತಾರೆ ಅಂತ ಗೃಹ ಸಚಿವರು ಮಾತು ಪಕ್ಕಕ್ಕೆ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಸರ್? ಅವ್ರು ಹೇಳ್ತಕ್ಕಂಥದ್ದು ತಪ್ಪಿದೆ ನಾನು ಹೇಳ್ತಾರ. ಸಂಘಟನೆ ಅನ್ನೋದು ಕಾನೂನಿಗಿಂತ ದೊಡ್ಡದ ಅನ್ನೋದು ಪ್ರಶ್ನೆ ಸರ್. ಅಲ್ಲ, ಅದಕ್ಕೆ ಉತ್ತರವನ್ನ ಕೊಟ್ಟಿದಾರಲ್ಲ. ಏನ್ ಕೊಟ್ಟಿದ್ದಾರೆ? ಈಗ ಯಾರು ಕೊಟ್ಟಿದ್ದಾರೆ? ಯಾರು ಅದಕ್ಕೆ ಸಂಬಂಧಪಟ್ಟಂತ RSS ನ ಚೀಫ್ ಆಗಿರ್ತಕ್ಕಂಥವ್ರು ಮೋಹನ್ ಭಾಗವತ್ ಅವ್ರು ಕೊಟ್ಟಿದಾರಲ್ಲ. ಏನಂತ ಕೊಟ್ಟಿದ್ದಾರೆ ಸರ್? ಅಲ್ಲ, ಕೊಟ್ಟಿದ್ದಾರೆ. ಈಗ ನೋಡಿ, ಅವ್ರು ಏನ್ ಕೊಟ್ಟಿದ್ದಾರೆ ಅದು ಅವ್ರ ಸಂಬಂಧ ಮುಂದಕ್ಕೆ ಹೋಗೋದಿಲ್ಲ. ಅವ್ರು ಏನ್ ಕೊಟ್ಟಿದ್ದಾರೆ ಈಗ ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಹೌದು, ಅವ್ರ ವಾದ ಆಯ್ತು ಸರ್. ನಾನು ಒಬ್ಬ ಸ್ನೇಹಿತರ ಬಳಿ ಆಗಿರ್ಬೋದು ಅಥವಾ ಒಂದು ಪಕ್ಷದ ವಕ್ತಾರರು, ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಪ್ರಜೆ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಮೋಹನ್ ಭಾಗವತ್ ಅವರು ಹೇಳ್ತಾರೆ ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅಂತ. ಅದೇನು ಇವ್ರು ಗುತ್ತಿಗೆ ತಗೊಂಡಿದ್ದಾರೆ RSS ಅವರು ಹಿಂದೂ ಧರ್ಮ ಅಂದ್ರೆ? ಅದನ್ನೇ ಅಲ್ಲ, ಒಂದ್ ನಿಮಿಷ. ಎಸ್, ಹೌದಾ ಇಲ್ಲ ಸರ್? ಈಗ ಹಿಂದೂ ಧರ್ಮ ರಿಜಿಸ್ಟರ್, ಯಾವ ಧರ್ಮನೂ ರಿಜಿಸ್ಟರ್ ಆಗಲ್ಲ ಸರ್, ಅಲ್ವಾ? ನಿಮ್ಗೆ ಗೊತ್ತಿಲ್ವಾ? ಈಗ ಮುಸ್ಲಿಂ ಇಸ್ಲಾಂ ಧರ್ಮ ರಿಜಿಸ್ಟರ್ ಅಂತ ಮಾಡ್ತಾರಾ? ಇಲ್ಲ. ಕ್ರಿಶ್ಚಿಯನ್ ಧರ್ಮ ಅಂತ ರಿಜಿಸ್ಟರ್ ಮಾಡ್ತಾರಾ? ಹಿಂದೂ ಧರ್ಮನೂ ಆಗಿಲ್ಲ ನಮ್ದು ಆಗಿಲ್ಲ ಅಂತ ಹೇಳೋದಕ್ಕೆ
ದಟ್ ಇಸ್ ನಾಟ್ ದ ಐಡಿಯಲ್ ಆನ್ಸರ್. ಅವ್ರು ಏನ್ ಬೇಕಾದ್ರೆ ಹೇಳೋಕೆ ಉತ್ತರ ಕೊಡ್ಬೋದು, ಅವ್ರ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡ್ತಾರೆ. ಆದ್ರೆ ಅದನ್ನ ಖಂಡಿಸೋ ಹಕ್ಕು ನನಗೂ ಇದೆ. ಶುಡ್ ಐ ನಾಟ್ ಕ್ವೆಶ್ಚನ್ ಇಟ್? ಕರೆಕ್ಟ್. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈಗ ಅವ್ರು ಏನು ಉತ್ತರವನ್ನು ಕೊಟ್ಟಿದ್ದಾರೆ, ಇವ್ರು ಏನಾದರೂ ಅದರಲ್ಲಿ ಸಮಾಧಾನ ಆಗಿಲ್ಲ, ನೀವು ಕೊಟ್ಟ ಉತ್ತರ ಮುಂದಿನ ಸರ್ ಅವ್ರ ಉತ್ತರ ಬದಿಗಿಡಿ ಸರ್. ನಮ್ಮ ತಿಮ್ಮೇಗೌಡರ ಉತ್ತರ ಏನ್ ಸರ್? ಸರ್ ನಾನೇನ್ ಹೇಳ್ತೀನಿ, ನೋಂದಣಿ ಮಾಡಿಸ್ಕೊಳ್ಳೋದು ಹೇಳ್ತೀನಿ ಸರ್, ನಾನೇನ್ ಹೇಳ್ತೀನಿ ಅಂದ್ರೆ, ಈಗ 100 ವರ್ಷಗಳಿಂದನೂ ಇರ್ತಕ್ಕಂಥ ಸಂಘಟನೆ ಅದು ಅವ್ರ ಕೆಲಸವನ್ನು ನಾವು ಮಾಡ್ತೀವಿ. ನೀವೆಲ್ಲ ಹೋಗ್ತಾ ಇದ್ದೀರಾ ಸರ್, ಅದು ಬಿಡಿ ಸರ್. 100 ವರ್ಷ 3 ವರ್ಷ ಅದು ಬೇರೆ ಸರ್. ಅದು ಸನ್ಮಾನ್ಯ ನೋಡಿ ಇವತ್ತು ನೀವು ಎಷ್ಟು ಪೀಕ್ಲಾಟ ಆಗ್ತಿದ್ರೆ ನಿಮ್ಮ ನೋಡಿ ಇರ್ತಕ್ಕಂಥ ಕೆಲಸವನ್ನ ಬಿಟ್ಟು ಇವತ್ತು ಏನಾಗ್ತಾ ಇದೆ, ಇವ್ರ ಕೆಲಸ ಏನಿದೆ ಅದು ಮುಖ್ಯವಾಗಿ ಬಿಟ್ಟು ಬೇರೆ ಸರ್ ಅದನ್ನ ಆಮೇಲೆ ಬೆಂಡೆತ್ತೋಣ ಸರ್. ಅವ್ರು ಏನೇನು ಕೆಲಸ ಮಾಡಿಲ್ಲ ಅದನ್ನ ತಗೊಳ್ಳೋಣ, ಅವ್ರು ಕೇಳೋಣ, ಅದು ಹಕ್ಕಿದೆ, ಅದನ್ನ ಕೂಗೋಣ, ಅದು ಬೇರೆ. ಇವ್ರು ಅದಕ್ಕೆ ಸಂಬಂಧಪಟ್ಟಂತೆ ಯು ಆರ್ ನಾಟ್ ಆನ್ಸರಿಂಗ್ ಮೈ ಕ್ವೆಶ್ಚನ್ ಸರ್. ನೀವು ನೋಂದಣಿ ಮಾಡಿಸ್ಕೊಳ್ಳೋದು ತಪ್ಪಾ ಸರ್ ಕೇಳಿದ್ರೆ ನೀವು ಬೇರೆ ಏನೋ ಹೇಳ್ತಾ ಇದ್ದೀರಿ ಸರ್. ನೋಡಿ ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪ ಸರ್. ಅವ್ರು ಬೇರೆ ಅದು ಏನೋ ಕೆಲಸ ಮಾಡ್ಬೇಕಾಗಿರೋ ಜವಾಬ್ದಾರಿಗಳಿದೆ, ಅದನ್ನ ಪ್ರಶ್ನೆ ಮಾಡೋಣ, ನಾವು ನೀವೆಲ್ಲ ಸೇರಿ ಮಾಡೋಣ. ನೀವಿರೋದೇ ಅದಕ್ಕೆ, ನಾವಿರೋದು ಅದಕ್ಕೆ ಸರ್. ಅವ್ರು ಮಾಡೋದಲ್ಲ ಸರಿ ಅಂತ ಹೇಳಕ್ಕಲ್ಲ. ಆದ್ರೆ ನೋಂದಣಿ ಮಾಡಿಸ್ಕೊಳ್ಳಿ RSS ಸಂಘಟನೆ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ನಾನು ಇವ್ರು ತಪ್ಪಿದ್ಯಾ ಸರಿ ಇದೆ? ತಿಮ್ಮೇಗೌಡ್ರೆ JDS ವಕ್ತಾರೆ, ಭಾರತೀಯ ಜನತಾ ಪಕ್ಷದ ಮೈತ್ರಿಯ ವಕ್ತಾರೆ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಲ್ಲಿ ಸಂಬಂಧಪಟ್ಟಂತ ಉತ್ತರವನ್ನು ಬೇರೆ ರೀತಿ ಬೇರೆ ಮಾಡ್ತಾರೆ ಸರ್. ಸರ್ಕಾರ ಇದೆಯಲ್ಲ, JDS ವಕ್ತಾರ ಕಾಣಿಸ್ತಾ ಇಲ್ಲ ಸರ್. ಬಿಜೆಪಿ ಜೊತೆ ಸೇರ್ಕೊಂಡು ಈಗ ಇಷ್ಟೊಂದು ಹೆದರ್ಕೊಳ್ಳೋದ ಸರ್? ನಾನು ಹೇಳ್ತಲ್ವಾ, ಇವ್ರದೇ ಸರ್ಕಾರದ ಮುಂದಿನ ಕ್ರಮ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಸರಿ ಇಲ್ಲ ಅಂದ್ರೆ ಮುಂದಿನ ಕ್ರಮ ತಗೊಂತಾರೆ. ನಾನು ಬೇರೆಯವ್ರನ್ನ ಮಾತಾಡ್ಸಕ್ಕಿದೆ. ಆದ್ರೆ ಸರ್ ನೀವು ನಾನು ನಂಗೆ ಇನ್ಕಂಪ್ಲೀಟ್ ಮಾಡ್ಕೊಂಡು ಹೋಗಬಾರ್ದು ಅಂತ ಜಾಸ್ತಿ. ಈಗ ನೋಡಿ ಆಮೇಲೆ ಆದ್ರೂ ಯೋಚನೆ ಮಾಡಿ ಸರ್, ಯೋಚನೆ ಮಾಡಿ. ಆ ನೋಂದಣಿ ಬಗ್ಗೆ ಒಬ್ಬ ತಿಮ್ಮೇಗೌಡರು JDS ವಕ್ತಾರರು, ಅವ್ರು ಬೇರೆ ನೀವು ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಾ? ನೀವು ಬಿಜೆಪಿ ವಕ್ತಾರ ಅಲ್ಲ ಅಲ್ವಾ? ನಾನು ಬಿಜೆಪಿ ವಕ್ತಾರ ಅಲ್ಲ. ಹಂಗಿದ್ರೆ ಮತ್ತೆ ಯಾಕೆ ನೀವು ಅವ್ರ ಅಂಟ್ಕಂಡು ಉತ್ತರ ಕೊಡಲ್ಲ ಸರ್? ಯಾವುದೇ ಒಂದು ಅವರು ನೋಂದಣಿ ಏನೇನೋ ಹೇಳ್ತಾ ಇದ್ರೆ ಇರ್ಲಿ. ಓಕೆ, ಇನ್ನು ನೋಡಿ ಜಾಸ್ತಿ ಸಮಯ ಇವತ್ತು ತಗೊಂಡ್ವಿ ನಿಮ್ ಜೊತೆ. ಇದೇ ಚರ್ಚೆಗೆ ಇನ್ನು ಆಗ್ತಾ ಇಲ್ಲ. ಹೆಂಗ್ ಶುರು ಮಾಡೋಣ ಸರ್ ಹಿಂಗಾದ್ರೆ? ಓಕೆ, ಆದ್ರೂ ಯೋಚನೆ ಮಾಡಿ. ಐ ಗಾಟ್ ಇಟ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಬಟ್ ಸ್ಟಿಲ್ ಐ ವಾಂಟ್ ಯು ಟು ಥಿಂಕ್ ಆನ್ ದಿಸ್. ಯಾಕಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡೋಕೆ ಏನೋ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಗುಡ್ ಸೈನ್. ಯೋಚನೆ ಎಲ್ಲ ಇರ್ತಕ್ಕಂತ ಹೇಳಿದ್ದೇನೆ. ಇಲ್ಲ ನೀವು ಹೌದು ತಪ್ಪಿದ್ರೆ ತಪ್ಪನ್ನು ಇಲ್ಲಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಿಸ್ಕೋಬೇಕಂತ ಕೇಳ್ಬೇಕು. HD ದರ್ಶನ್ ಅವ್ರು ಏನ್ ಹೇಳ್ತಾರೆ ನೋಡೋಣ.